ಗರ್ಭಗುಡಿ ಐವಿಎಫ್ ಸೆಂಟರ್ ನಿಮಗಾಗಿ ತಂದಿದೆ ಪರಿಪೂರ್ಣ ಆಫರ್. ಐವಿಎಫ್ ಚಿಕಿತ್ಸೆ ಮೇಲೆ ಬರೋಬ್ಬರಿ 1 ಲಕ್ಷ ರುಗಳ ಭಾರಿ ರಿಯಾಯಿತಿ. ಆಫರ್ ಪಡೆಯಲು 9449449448ಗೆ ಕಾಲ್ ಮಾಡಿ. ಗಡಿನಾಡಿನಲ್ಲಿ ಸಿಎಂ ಸಿದ್ದು ರಾಜಕೀಯ ನಿವೃತ್ತಿಯ ಮಾತನಾಡಿದ್ದಾರೆ. ರಾಜಕೀಯದ ಕೊನೆಗಾಲದಲ್ಲಿದ್ದೇನೆ ಅಂತ ಹೇಳಿ ಸಿದ್ದರಾಮಯ್ಯ ಹೇಳಿದ್ದಾರೆ. ಮೂಢನಂಬಿಕೆಯನ್ನ ಪ್ರಸ್ತಾಪಿಸಿ ಸಿಎಂ ಸಿದ್ದರಾಮಯ್ಯ ಮಾತನಾಡಿದ್ದಾರೆ. ಚಾಮರಾಜನಗರಕ್ಕೆ ಹೋದ್ರೆ ಅಧಿಕಾರ ಹೋಗುತ್ತೆ ಅನ್ನುವಂಥ ಚರ್ಚೆ ಇತ್ತು ಅಂತ ಹೇಳಿ ಜೆಎಚ್ ಪಟೇಲ್ ಅವರನ್ನ ನೆನಪಿಸಿ ಹಳೆ ಕಥೆಯನ್ನ ಹೇಳಿದ್ದಾರೆ ಸಿದ್ದರಾಮಯ್ಯ. ನಾನು ಚಾಮರಾಜನಗರಕ್ಕೆ ಬಂದು ನನ್ನ ಅಧಿಕಾರ ಹೋಗಿಲ್ಲ, ನಾನು ಮೌಢ್ಯವನ್ನ ನಂಬಲ್ಲ ಅಂತಾನು ಇದೇ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಚಾಮರಾಜನಗರದ ಮೇಲೆ ಒಂದು ಕಳಂಕ ಇತ್ತು. ಆ ಕಳಂಕ ಏನಪ್ಪಾ ಅಂತಂದ್ರೆ, ಚಾಮರಾಜನಗರಕ್ಕೆ ಹೋದಂತ ಮುಖ್ಯಮಂತ್ರಿಗಳು ಅಧಿಕಾರ ಕಳ್ಕೊತಾರೆ. ನಾನು ರಾಚಯ್ಯನವರು ಇಲ್ಲಿ ಬಂದು ಚಾಮರಾಜನಗರದಲ್ಲಿ ಉದ್ಘಾಟನೆ ಮಾಡಿದವು ಹೊಸ ಜಿಲ್ಲೆಯನ್ನ. ನಾನು ಮಂತ್ರಿ ಕೆಲಸ ಹೋಗ್ಲೇ ಇಲ್ಲ. ನಾನು 2 ಸಾರಿ ಮುಖ್ಯಮಂತ್ರಿ ಆದೆ. ರಾಚಯ್ಯನವರ ರಾಜಕೀಯದ ಕೊನೆಗಾಲ. ರಾಚಯ್ಯನವರು ಕೂಡ ನಂಬ್ತಾ ಇರಲಿಲ್ಲ ಈ ಮೌಢ್ಯಗಳು, ನಾನು ನಂಬ್ತಾ ಇರಲಿಲ್ಲ. ಹಾಗಾಗಿ ನಾವು ಚಾಮರಾಜನಗರಕ್ಕೆ ಹೋಗ್ಬೇಕು, ಹೊಸ ಜಿಲ್ಲೆಯನ್ನ ಚಾಮರಾಜನಗರದಲ್ಲೇ ಘೋಷಣೆ ಮಾಡಬೇಕು ಅಂತೇಳಿ ನಾವು ಘೋಷಣೆ ಮಾಡಿದ್ವಿ. ಜೆಎಚ್ ಪಟೇಲ್ ಮಾದೇಶ್ವರನ ಬೆಟ್ಟಕ್ಕೆ ಹೋಗಿ ಘೋಷಣೆ ಮಾಡಿದ್ರು. ನೀನು ಹೋಗಿದ್ಯಾ? ವಾಟಾಳ್ ನಾಗರಾಜು, ಜೆಎಚ್ ಪಟೇಲ್ರು, ಮಾದೇವ್ ಪ್ರಸಾದ್ ಇದ್ರೆ ಏನೋ ಗೊತ್ತಿಲ್ಲ, ಇದ್ರ ಅವರು ಅಲ್ಲೇ ಹೋದ್ರು ಬೆಟ್ಟಕ್ಕೆ. ನಾನು ರಾಚಯ್ಯನವರು, ನಿಮ್ಮ ತಂದೆಯವರು, ನೀನು ಇದ್ದೆ. ನಾವು ಚಾಮರಾಜನಗರದಲ್ಲೇ ಉದ್ಘಾಟನೆ ಮಾಡೋದು. ಅದಾದ್ಮೇಲೆ ಒಂದು 20 ಸಾರಿ ಬಂದಿರಬೇಕು ಚಾಮರಾಜನಗರಕ್ಕೆ. ನಾನು ಮುಖ್ಯಮಂತ್ರಿ ಸ್ಥಾನ ಹೋಗೋದ್ರ ಬದಲು ಅದು ಇನ್ನೂ ಗಟ್ಟಿಯಾಯಿತು. ಎರಡನೇ ಸಾರಿ ಮುಖ್ಯಮಂತ್ರಿ ಆದೆ ನಾನು. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, 2ನೇ ಬಾರಿನೇ ಮುಖ್ಯಮಂತ್ರಿ ಆದೆ. ಹೌದಾ? ನೋಡ, ನೀನು ಹೇಳ್ತಾ ಇದ್ದೀಯ. ನಾನು ಈಗ ರಾಜಕೀಯ ಕೊನೆಗಾಲದಲ್ಲಿದ್ದೀನಯ್ಯ. ಅದೇನೇ ಇರಲಿ, ಜನಗಳ ಅಭಿಮಾನ ಪ್ರೀತಿ ಇದೆಯಲ್ಲ, ಅದು ಬಹಳ ಮುಖ್ಯ. ಯಾರು ಕೂಡ ಜನಗಳ ಪ್ರೀತಿಯ ಅಭಿಮಾನವನ್ನ ಗಳಿಸದೆ ಹೋದ್ರೆ ರಾಜಕೀಯದಲ್ಲಿ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಸಿಎಂ ಸಿದ್ದರಾಮಯ್ಯ ಅವರ ಮಾತುಗಳನ್ನ ಕೇಳಿಸಿಕೊಂಡ್ರಿ. ಚಾಮರಾಜನಗರದಲ್ಲಿ ಅವರು ಆಡಿರುವಂತಹ ಮಾತು, ರಾಜಕೀಯ ಕೊನೆಗಾಲದಲ್ಲಿ ನಾನಿದೀನಯ್ಯ ಅನ್ನುವಂಥ ಮಾತನ್ನು ಹೇಳ್ತಾರೆ. ಯಾವ ಸಂದರ್ಭದಲ್ಲಿ ಅಂತಂದ್ರೆ, ಮೊದಲ ಅವಧಿಯಲ್ಲಿ ನಾನು ಸಿಎಂ ಆಗಿದ್ದಾಗ ಎಲ್ಲ ಹೇಳಿದ್ರು ಚಾಮರಾಜನಗರಕ್ಕೆ ಹೋಗಬೇಡಿ, ನೀವು ಮುಖ್ಯಮಂತ್ರಿ ಸ್ಥಾನ ಹೋಗುತ್ತೆ ಅಂತ ಹೇಳಿ. ಆ ಮೌಢ್ಯವನ್ನ ನಾನು ನಂಬಲಿಲ್ಲ. ಮತ್ತೆ ನಾನು ಆ ಸಂದರ್ಭದಲ್ಲಿ ಇಲ್ಲಿಗೆ ಬಂದೆ. ಅದಾದ ಬಳಿಕ ಈಗ 2ನೇ ಬಾರಿ ಮುಖ್ಯಮಂತ್ರಿ ಆಗಿದ್ದೀನಿ. ಬಂದ ಮೇಲೆ ನನ್ನ ಸಿಎಂ ಸ್ಥಾನ ಮತ್ತಷ್ಟು ಗಟ್ಟಿಯಾಗಿದೆ ಅಂತ ಹೇಳಿ ಖುಷಿಯನ್ನ ವ್ಯಕ್ತಪಡಿಸಿದ್ರು. ಅದೇ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಸಭಿಕರಲ್ಲಿ ಯಾರೋ ಒಬ್ರು, ಸರ್ ಮುಂದಿನ ಸಲಾನು ನೀವೇ ಮುಖ್ಯಮಂತ್ರಿ ಆಗಿ ಅನ್ನುವಂಥ ಮಾತನ್ನ ಹೇಳ್ತಾರೆ. ಆಗ ಸಿಎಂ ಸಿದ್ದರಾಮಯ್ಯ ನಗ್ತಾ,
ನಾನು ರಾಜಕೀಯದ ಕೊನೆಗಾಲದಲ್ಲಿ ನಾನಿದ್ದೀನಿ ಅಂತ ಹೇಳಿ ರಾಜಕೀಯ ನಿವೃತ್ತಿಯ ಅರ್ಥದಲ್ಲಿ ಮಾತನಾಡಿದ್ದಾರೆ. ಇದೇ ಮೊದಲೇನಲ್ಲ, ಈ ಬಾರಿ ಚುನಾವಣಾ ಪ್ರಚಾರದ ಅಖಾಡದಲ್ಲೂ ಅಂದ್ರೆ 2023ರ ವಿಧಾನಸಭೆ ಚುನಾವಣೆ ಏನಾಯಿತು, ಇದೊಂದು ಬಾರಿ ಅವಕಾಶವನ್ನ ನೀಡಿ ಅಂತಾನೆ ಸಿದ್ದರಾಮಯ್ಯ ಅವರು ಮತಯಾಚನೆಯನ್ನ ಮಾಡಿತು. ಇದೇ ನನ್ನ ಕೊನೆಯ ಚುನಾವಣೆ ಅಂತಾನೆ ಅವ್ರು ಹೇಳಿದ್ದು. ಅಂದ್ರೆ ಚುನಾವಣಾ ರಾಜಕೀಯ ಇಲ್ಲಿಗೆ ನಾನು ಮುಗಿಸ್ತೀನಿ ಈ ಅವಧಿಗೆ ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ಈಗ ಇದು ನನ್ನ ರಾಜಕೀಯದ ಕೊನೆಗಾಲ ಅನ್ನುವಂಥ ಮಾತನ್ನ ಪುನರುಚ್ಚರಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.